ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಹೆಣ್ಣಿನ ಕಣ್ಣೀರು ಶಾಪಕ್ಕೆ ಗುರಿಯಾಗಿ ಅಧಿಕಾರ ಕಳೆದುಕೊಂಡ್ರ ಉದ್ಧವ್ ಠಾಕ್ರೆ. ಆಕೆಯ ಶಾಪ ಮುಂಬೈ ಮಹಾನಗರ ಚುನಾವಣೆಯಲ್ಲಿ ಶಿವಸೇನೆಗೆ ಮುಳುವಾಯಿತು. ಬಾಲಿವುಡ್ ನಟಿಯೊಬ್ಬರ ಕಣ್ಣೀರಿನ ಕೋಪಕ್ಕೆ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಶಿವಸೇನೆಯ ಅಧಿಕಾರ ಕಳೆದುಕೊಳ್ತಾ ಅನ್ನೋ ವಿಚಾರ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಬಾಲಿವುಡ್ ಫೇಮಸ್ ನಟಿ ಯಾರು ಅಂತೀರಾ? ಇಲ್ಲಿದೆ ಈ ಕುರಿತಾದ ಒಂದು ವಿಶೇಷ ವರದಿ. ಹ್ಯಾವ್ ಅ ಲುಕ್. ಭಾರಿ ಕುತೂಹಲ ಕೇಳಿಸಿದಂತಹ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಅಧಿಕಾರ ಕಳೆದುಕೊಂಡಿದೆ. ಓರ್ವ ಹೆಣ್ಣು ಮಗಳು ತಾನು ಕಷ್ಟಪಟ್ಟು ದುಡಿದು ಕಟ್ಟಿಸಿದಂತಹ ಮನೆಯನ್ನ ಅಕ್ರಮ ನಿರ್ಮಾಣ ಅಂತ ಸರ್ಕಾರ ಅದನ್ನ ನೆಲಸಮ ಮಾಡೋದಕ್ಕೆ ಮುಂದಾಕಿತ್ತು. ಆ ವೇಳೆ ಆಕೆ ತನ್ನ ಕಣ್ಣೀರಿಗೆ ಕಾರಣನಾದ ವ್ಯಕ್ತಿಗೆ ನಾಳೆ ನಿನ್ನ ಅಹಂಕಾರ ಮುರಿಯುತ್ತದೆ ಅಂತ ಶಾಪವಿತ್ತಳು. ಬಹುಶಃ ಆ ಶಾಪ ಇಂದು ನಿಜವಾಗಿದೆ. ಶಾಪ ಕೊಟ್ಟ ಆಕೆ ಬೇರೆ ಯಾರೂ ಅಲ್ಲ, ಬಾಲಿವುಡ್ ನ ಫೇಮಸ್ ನಟಿ ಕಂಗನಾ. ಕಾಲಚಕ್ರ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಎಂಬ ಮಾತು ಮುಂಬೈ ರಾಜಕೀಯದಲ್ಲಿ ಅಕ್ಷರಶಃ ಸತ್ಯವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮುಂಬೈ ಮಹಾನಗರ ಪಾಲಿಕೆಯು ನಟಿ ಕಂಗನಾ ರನಾವತ್ ಕಚೇರಿಯನ್ನ ಧ್ವಂಸಗೊಳಿಸಿದಾಗ ಅವರು ಅಂದಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನೀಡಿದಂತ ಎಚ್ಚರಿಕೆ ಇದು. 2020 ಸೆಪ್ಟೆಂಬರ್ನಲ್ಲಿ ಮುಂಬೈ ಮಹಾನಗರ ಪಾಲಿಕೆಯು ನಟಿ ಕಂಗನಾ ರನಾವತ್ ಕಚೇರಿಯನ್ನ ಧ್ವಂಸಗೊಳಿಸಿದಾಗ ಅವರು ಅಂದಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನೀಡಿದಂತ ಎಚ್ಚರಿಕೆ ಇಂದು 2026ರಲ್ಲಿ ನಿಜವಾಗಿದೆ. ಯಾಕೆಂದ್ರೆ ಕಳೆದ 30 ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಧಿಪತ್ಯ ಸಾಧಿಸಿದಂತ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಅಧಿಕಾರ ಕಳೆದುಕೊಂಡಿದೆ. ಅದರಂತೆ ಈ ಐತಿಹಾಸಿಕ ಬದಲಾವಣೆಯು ಮುಂಬೈ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದೆ. 2020 ಸೆಪ್ಟೆಂಬರ್ನಲ್ಲಿ ಕಂಗನಾ ರನಾವತ್ ಮುಂಬೈನ ಪಾಲಿ ಹಿಲ್ನಲ್ಲಿರುವಂತಹ ಕಚೇರಿಯನ್ನ ಕಟ್ಟಡ ನಿಯಮಗಳನ್ನ ಉಲ್ಲಂಘನೆ ಮತ್ತು ಅಕ್ರಮ ನಿರ್ಮಾಣ ಅಂತ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯು ಆಕೆಯ ಮನೆಯನ್ನ ಧ್ವಂಸ ಮಾಡಿತ್ತು. ಈ ವೇಳೆ ಅಂದಿನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಕಂಗನಾ ರನಾವತ್, ಉದ್ಧವ್ ಠಾಕ್ರೆಗೆ ನಿನಗೆ ಏನ್ ಅನಿಸ್ತಿದೆ? ಇಂದು ನನ್ನ ಮನೆ ಒಡೆದಿದೆ, ನಾಳೆ ನಿನ್ನ ಅಹಂಕಾರವು ಮುರಿತದೆ ಅಂತ ವಿಡಿಯೋ ಸಂದೇಶದ ಮೂಲಕ ನೇರ ಎಚ್ಚರಿಕೆ ನೀಡಿದ್ರು. ಆ ಎಚ್ಚರಿಕೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಇದೀಗ ನಿಜವಾಗಿದೆ ಎನ್ನಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.